ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೂತನ ನಾಯಕ್. ಹೇಗಿದ್ದೀರಾ ಎಲ್ಲರೂ? ಈಗ ನೋಡಿ, ತುಂಬ ಚಳಿ ಇದೆ. ಡಿಸೆಂಬರ್ ಸ್ನೇಹಿತರೆ, ಈ ಚಳಿಯಲ್ಲಿ ಒಂದು ಒಳ್ಳೆ ಚಿಕನ್ ಲಿವರ್ ಮತ್ತು ಗುಡ್ದ ಮಸಾಲ ಮಾಡೋಣ ಅಂತ ಸ್ನೇಹಿತರೆ. ಇದು ಉಪ್ಪು ಅರಿಶಿನ ನೀರಲ್ಲಿ ಈ ಥರ ನೆನೆಸಿಡಬೇಕು ಸ್ನೇಹಿತರೆ. ಅವಾಗೆಲ್ಲ ಇದು ಸ್ಮೆಲ್ ಏನು ಇರೋದಿಲ್ಲ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬರ್ತೀನಿ ಸ್ನೇಹಿತರೆ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ಒಂದು ದೊಡ್ಡ ಆನಿಯನ್ ತೊಗೊಂಡಿದ್ದೀನಿ ಸ್ನೇಹಿತರೆ, ಒಂದು 4 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಒಂದು 2 ಸಣ್ಣ ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ ಸ್ನೇಹಿತರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ಸ್ನೇಹಿತರೆ. ಎಷ್ಟು ಚೆಂದ ಕ್ಲೀನಾಗಿದೆ. ಉಪ್ಪು ಅರಿಶಿನ ನೀರಲ್ಲಿ ನೆನೆಸಿರೋದ್ರಿಂದ ಸ್ಮೆಲ್ ಇಲ್ಲ ಸ್ನೇಹಿತರೆ. ಲಿವರು ಗುಡ್ತ ತೊಗೊಂಡಿದ್ದೀವಿ. ಈಗ ಒಂದು ಕಡಾಯಿ ತಗೊಳ್ಳೋಣ ಸ್ನೇಹಿತರೆ. ಇದಕ್ಕೀಗ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಜಾಸ್ತಿ ಆಯಿಲ್ ಹಾಕೋದು ಬೇಡ, ಸ್ವಲ್ಪನೇ ಹಾಕೋಣ ಸ್ನೇಹಿತರೆ. ಸ್ನೇಹಿತರೆ, ಈಗ ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ತುಂಬ ಚೆನ್ನಾಗಿರುತ್ತೆ, ಚಪಾತಿ, ಪರೋಟ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಗ ನಾನೊಂದು 2 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೆ, ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ. ಪೆಪ್ಪರ್ ಪೌಡ್ರ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಸಣ್ಣದಾಗಿ ಹೆಚ್ಚಿರೋ ದೊಡ್ಡ ಆನಿಯನ್ ಇತ್ತು ಸ್ನೇಹಿತರೆ, ಇದು ಹಾಕ್ತಾ ಇದ್ದೀನಿ. ತುಂಬ ಚಳಿಯಲ್ಲಿ ಈ ಥರದೊಂದು ಲಿವರ್ ಗುಡ್ದ ಮಸಾಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಮಾಡ್ಕೊತೀನಿ. ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಲಿವರ್ ಫ್ರೈ ಹೇಗೆ ಮಾಡೋದು, ಊಟದ ಜೊತೆಗೆ ನೆಂಚ್ಕೊಳ್ಳಿಕ್ಕೆ, ಇದೆಲ್ಲ ತೋರಿಸ್ತೀನಿ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದು ಮಸಾಲ. ಇವಾಗ ಟೊಮೊಟೊ ಇದರಲ್ಲೇ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಹೊತ್ತು ಟೈಮ್ ಹಿಡಿಯಲ್ಲ ಸ್ನೇಹಿತರೆ, ಒಂದು 10 ಮಿನಿಟ್ಸಲ್ಲೇ ಆಗೋಗುತ್ತೆ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಹಸಿ ವಾಸನೆ ಹೋಗೋವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಚಂದ ಫ್ರೈ ಆಗ್ತಾ ಇದೆ. ಈಗ ನಾನು ಇದಕ್ಕೆ ಲಿವರ್ ಗುಡ್ತ ಹಾಕೋಣ ಸ್ನೇಹಿತರೆ. ಇದರಲ್ಲೇ ನೀರಿನ ಅಂಶ ಇರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದೊಂದು ಮಾಡ್ಕೊಂಡ್ಬಿಟ್ರೆ, ಸೈಡ್ಸಾಗಿ ಮಾಡಿಕೊಂಡ್ರೆ ರೊಟ್ಟಿಗೆ, ಚಪಾತಿಗೆ, ಪೂರಿಗೆ, ಯಾವುದಕ್ಕಾದ್ರೂ ನೀವು ತಿನ್ಬೋದು ಸ್ನೇಹಿತರೆ. ಪರಾಟ ತುಂಬ ಚೆನ್ನಾಗಿರುತ್ತೆ. ಡ್ರೈನು ಮಾಡ್ಕೋಬೋದು, ಮಸಾಲನೂ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಟರ್ಮರಿಕ್ ಹಾಕೋಣ ಸ್ನೇಹಿತರೆ. ಒಳ್ಳೆ ಮಿಕ್ಸ್ ಕೊಡಿ ಸ್ನೇಹಿತರೆ. ಸ್ನೇಹಿತರೆ, ಇದೆಲ್ಲ ಚೆನ್ನಾಗಿ ಇದಾಗಿದೆ. ಈಗ ನಾನು ಇದಕ್ಕೆ ಕಿಂಗ್ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಕೆಲವರು ಬೇರೆ ಬೇರೆದು ಅವ್ರವ್ರ ಫ್ಲೇವರ್ ಯಾವುದು, ತೇಜು ಹಾಕ್ಕೋತಾರೆ, ಭಾರತಿ ಹಾಕ್ತಾರೆ. ನಾವು ಇದನ್ನು ಹಾಕಿ ಟ್ರೈ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕಿಂಗ್ಸ್ ಚಿಕನ್ ಮಸಾಲ ಅಂತ ಸ್ನೇಹಿತರೆ. ಒಂದು ಮಿಕ್ಸ್ ಕೊಡಿ ಸ್ನೇಹಿತರೆ. ನೀರು ನೋಡಿ ಸ್ನೇಹಿತರೆ, ಇದರಲ್ಲಿ ಎಷ್ಟು ಚೆನ್ನಾಗಿ ನೀರೇ ಬಿಟ್ಕೋತಾ ಇದೆ, ಎಷ್ಟು ನೀರು ಬಿಟ್ಕೋತಾ ಇದೆ. ಇದು ತುಂಬ ಚೆನ್ನಾಗಿ, ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ಇದು.
ಸ್ನೇಹಿತರೆ ಸ್ವಲ್ಪ ಖಾರ ಕಡಿಮೆ ಇದೆ ಇರಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಫ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈ ಚಳಿಗಾಲದಲ್ಲಿ ಸ್ವಲ್ಪ ಸ್ಪೈಸಿ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ಈಗ ಲಿಡ್ ಕ್ಲೋಸ್ ಮಾಡೋಣ ಸ್ನೇಹಿತರೆ. ಲಿಡ್ ಕ್ಲೋಸ್ ಮಾಡಿದ್ದೀನಿ ಸ್ನೇಹಿತರೆ. ಅದರಲ್ಲೇ ತುಂಬ ಒಂದು 5 ಮಿನಿಟ್ ಆಗಲಿ. ಆಮೇಲೆ ನಿಮಗೆ ಪೆಪ್ಪರು ಮತ್ತು ಒಂದು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗೋಗಿದೆ. 10 ಮಿನಿಟ್ಸಲ್ಲಿ ಆಗೋಯ್ತು. ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡೋಣ ಸ್ನೇಹಿತರೆ. ಆಗೋಯ್ತು ಸ್ನೇಹಿತರೆ. ಇದನ್ನು ನೀವು ಚಪಾತಿಗಾದ್ರೂ ತಿನ್ಬೋದು, ಯಾವುದಕ್ಕಾದ್ರೂ ನೀವು ತಿನ್ಬೋದು ಸ್ನೇಹಿತರೆ. ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ನನ್ನ ಚಾನಲನ್ನು ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸನ್ನು ತರ್ತೀನಿ. ಸರ್ವಿಂಗ್ ಬೌಲ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ನಾವು ಚಿಕನ್ ಲಿವರ್ ಗುಡ್ದ ಮಸಾಲ ಸ್ನೇಹಿತರೆ ರೆಡಿಯಾಗಿದೆ. ಬಿಸಿ ಬಿಸಿ ಸರ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಚಪಾತಿ ಜೊತೆಗೆ. ನಿಮಗೆ ಏನು ಇಷ್ಟನೋ ರೊಟ್ಟಿ ಜೊತೆಗೆ ಯಾವ್ದು ಬೇಕಾದರೆ ಜೊತೆಗೆ ನೀವು ತಿನ್ಬೋದು, ಇಲ್ಲ ಸೈಡ್ ಬೇಕಾದರೆ ಮಾಡಿಕೊಂಡು ನೀವು ಅನ್ನದ ಜೊತೆಗೆ ರೈಸ್ ಜೊತೆಗೆ ತಿನ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಈಗ ಸ್ವಲ್ಪ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅಂದರೆ ಫೇವ್ರೇಟು ಸ್ನೇಹಿತರೆ. ಆಗೋಯ್ತು ಸ್ನೇಹಿತರೆ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್.